ವಿರೋಧ ಮಾಡ್ತೀನಿ, ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಏನೇ ಹೋರಾಟ ಮಾಡಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ನಾನೇನು ತಪ್ಪು ಮಾಡಿಲ್ಲ ಅಂತ ಸಿಎಂಗೂ ಕೂಡ ಹೋಗಿ ಸ್ಪಷ್ಟನೆ ಕೊಟ್ಟು ಬಂದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಬಿಜೆಪಿಯ ನಿಯೋಗ ನಿನ್ನೆ ಮೃತ ಸಚಿನ್ ಅವರ ಮನೆಗೆ ಭೇಟಿ ಕೊಟ್ಟ ಬಳಿಕ ವಿಜಯೇಂದ್ರ ಅವರು ಹೇಳಿದ್ರು ಅವರು ರಾಜೀನಾಮೆ ಕೊಡೋ ತನಕ ಕೂಡ ಹೋರಾಟ ಮಾಡ್ತೀವಿ ಅಂತ. ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ, ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ. ನೋಡಿ, ವಿಜಯೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. BJPಯ ರಾಜ್ಯಾಧ್ಯಕ್ಷರು. ಇಲ್ಲದ ಸಲ್ಲದೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳೋದು ಸರಿಯಲ್ಲ. ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನು ಸತ್ಯ ಇದೆ ಹೇಳಿ? ಹಿಂದೆ ಇದೇ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು. ಯಾರೋ ಕೆಲಸಕ್ಕೆ ಬರಲಾರ್ದು ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯಿತು? ಅದಕ್ಕೆ ಉತ್ತರ ಕೊಟ್ಟರ ವಿಜೇಂದ್ರ ಅವರು? ಇಂಥವರಿಗೆ ಇವ್ರು ಸಾಕ್ತಾ ಇರೋದು ನೋಡಿ. ವಿಜೇಂದ್ರ ವಿಜೇಂದ್ರನೋ ಮತ್ತೊಬ್ಬನೋ ಮಗದೊಬ್ಬನೋ ಪ್ರಶ್ನೆ ಅದಲ್ಲ. ಆ ಸಚಿನ್ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು, ಅವನ ತಪ್ಪಿನಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡ ಕೆಲವರು ಅಂಥವ್ರು ಇರ್ತಾರೆ, ಏನು ಫೇಸ್ ಮಾಡೋಕ್ಕಾಗಲ್ಲ. ಬಟ್ ಸಾಯುವ ಆತ ಯಾವತ್ತೂ ಕೂಡ ಏನು ಸುಳ್ಳು ಹೇಳೋದಿಲ್ಲ ಅಂತೇಳಿ ಅದು ಕಾನೂನು ಅದು. ಆ ಥರ ಯಾಕಂದ್ರೆ ಹೆಂಗೂ ಸಾಯ್ತಾನಲ್ವ ಅಂತೇಳಿ ನಾನು ಅದಕ್ಕೆ ಸಮ್ಟೈಮ್ಸ್ ಅನ್ಸೋದು, ಹೆಂಗೂ ಸಾಯ್ತೀರಪ್ಪ ಕೆಲವೆಲ್ಲ. ಯಾರು ನಿಮ್ಗೆ ಅನ್ಯಾಯ ಮಾಡಿದರೆ ಅವ್ರಿಗೊಂದು ಪ್ರತೀಕಾರ ತೀರಿಸಿ ಸತ್ತು ಬಿಡಿ. ಹಿಂಗೆ ಹೇಳ್ಬಾರ್ದು. ನಾನು ಹೆಂಗೂ ಸತ್ತೋಗ್ಬಿಡ್ತೀರಿ ನೀವು. ನಿಮ್ಗೆ ಭಯ ಇರೋದೇನು? ನಾನು ಸತ್ತೋಗ್ಬಿಡ್ತೀನಿ ಏನೋ ಭಯ ತಾನೆ, ಅದಕ್ಕಾಗಿ ನೀವು ಸಾಯೋದಲ್ವ? ಸಚಿನ್ ಯಾಕೆ ಸತ್ತೋದ? ಅಯ್ಯೋ ಏನಾಗ್ಬಿಡುತ್ತೋ ಏನಾಗಿ ಮ್ಯಾಕ್ಸಿಮಮ್ ಏನು ರೀ ಆಗ್ಬೋದು? 6 ತಿಂಗಳು ಶಿಕ್ಷೆ ಬೆಸ್ಟ್, ಸಾಯೋದು ಬೆಸ್ಟಾ? 6 ತಿಂಗಳು ಶಿಕ್ಷೆನೇ ಬೆಸ್ಟ್. ವಾಪಸ್ ಬರ್ತೀರಲ್ವ ಜೀವ ಇರುತ್ತೆ. ನೀವು ಇದೆಲ್ಲ ಏನಾದರೂ ಒಂದು ಅದಕ್ಕೆ ಒಂದು ಪರ್ಯಾಯ ಮಾಡಿಯೇ ಹೋಗಿ ಬನ್ನಿ. ಇದರ ಬಗ್ಗೆ ನಮ್ಮ ಚಂದ್ರು ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಚಂದ್ರು, ಏನಾಗ್ತಾ ಇದೆ ಆ ಭಾಗದಲ್ಲಿ? ನನಗೆ ಅರ್ಥ ಆಗ್ತಾ ಇಲ್ಲ ನಿಜವಾಗೂ. ಒಮ್ಮೆ ಅವರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಹೆಂಗಿದು? ಜಯಪ್ರಕಾಶ್ ಶೆಟ್ಟರೆ, ನಿಜವಾಗ್ಲೂ ಒಂದು ವಿಚಾರವನ್ನು ಗಮನಿಸ್ಬೋದು. ಸಚಿನ್ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಆ ಡೆತ್ ನೋಟಲ್ಲಿ ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ತನಗೆ ಯಾರೆಲ್ಲ ಕಿರುಕುಳ ಕೊಡ್ತಾ ಇದ್ರು, ಯಾರು ಹಣವನ್ನು ಕೊಟ್ಟಿದ್ರು, ಆ ನಂತರ ಯಾಕೆ ನನ್ನ ಕಾಂಟ್ರಾಕ್ಟ್ ವಿಚಾರ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಅನೇಕ ಗೊಂದಲಗಳಾಯಿತು, ಮತ್ತು ಬೇರೆ ಬೇರೆ ಯಾರೆಲ್ಲ ನನಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನೋಂಥ ಎಲ್ಲ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದು ನಿಜಕ್ಕೂ ಸರ್ಕಾರಕ್ಕೆ ಒಂದು ಭಾಳ ದೊಡ್ಡ ಸಂಕಷ್ಟಕ್ಕೆ ತಂದು ಒಡ್ಡಿರ್ತಕ್ಕಂಥದ್ದು. ಸೊ ಒಂದು ವಿಚಾರ, ಸರ್ಕಾರವನ್ನು ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸಿದೆ ಅಂದರೆ, ಈಗಾಗಲೇ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಿತ್ತು. ಈಗ ಇದೇ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತಲೆದಂಡ ಕೂಡ ಆಗುತ್ತಾ ಅನ್ನುವಂಥ ಭಾಳಷ್ಟು ದೊಡ್ಡ ಮಟ್ಟದ ಚರ್ಚೆ ಕೂಡ ಆರಂಭವಾಗಿದೆ. ಇದರ ನಡುವೆ BJPಯ ನಾಯಕರು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, ಯಾಕಂತಂದರೆ ಈ ಒಂದು ಆಪ್ತರೇನಿದ್ದಾರೆ ಅಂದರೆ ರಾಜು ಕಪ್ನೂರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಪ್ತರೇನಿದೆ. ಚಂದ್ರು, ಟು ದ ಪಾಯಿಂಟ್ ಬನ್ನಿ. ಈಗ ಏನಾಗ್ತದೆ ಅದೇ ಹೇಳಿ ನನಗೆ. ಅವರ ಹೆಸರಿದೆ ಅನ್ನುವಂಥದ್ದು. ಸೊ ಹೀಗಾಗಿ ಇದೆಲ್ಲವನ್ನ ಯಾವ ರೀತಿಯಾಗಿ ಸರ್ಕಾರ ತೆಗೆದುಕೊಳ್ಳುತ್ತೆ? ಯಾಕಂದರೆ ಈ ಎಲ್ಲ ವಿಚಾರ ಸಿಎಂ ಅಂಗಳಕ್ಕೂ. ಓಕೆ ವೀಕ್ಷಕರೇ, ಇದು ಪಾಯಿಂಟ್ ಅದಲ್ಲ, ಇದು ಹಳೇದನ್ನೇ ನಾನು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ವಾಪಸ್ ಅವನ ಮೇಲೆ ಇವ್ರ ಮೇಲೆ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. BJP ಇದನ್ನು ಎಷ್ಟು ತೀವ್ರ ಮಟ್ಟದಲ್ಲಿ ತಗೊಂಡು ಹೋಗಬೇಕಾಗಿತ್ತು, ತಗೊಂಡು ಹೋಗ್ತಾ ಇಲ್ಲ. BJP ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. BJPಗೆ ಮನೆ ಒಂದು 3 ಬಾಗಿಲಾಗಿದೆ. ಯಾರ ಮಾತನ್ನು ಕೇಳ್ತಾ ಇಲ್ಲ. ಇದೆಲ್ಲ ಯಾರು ಬೇಕಿದ್ರು ಮಾಡ್ತಾರೆ ಈ ಥರ ಬಂದು ಕೂತಿರುವಂಥದ್ದು. ಅಲ್ಲಿ 4 ಜನರ ಮೇಲೆ ಕೊಲೆ ಸುಪಾರಿ ಆರೋಪ ಇದೆ. 4 ಜನರ ಮೇಲೆ ಆಂದೋಲನ ಶ್ರೀಗಳಿದ್ದಾರೆ, ಮತ್ತಿಮೋಡಿದ್ದಾರೆ, ಸಿಟ್ಟಿಂಗ್ MLA ಇದ್ದಾರೆ, ಕಳೆದ ಬಾರಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಿದವರ ಏನು ಅದರ ಬಗ್ಗೆ ಏನಿದೆ? ಆ್ಯಂಡ್ CM ಏನು ಮಾಡ್ತಾ ಇದ್ದಾರೆ ಇದನ್ನು? ನೀವು BJP ಟೈಮಲ್ಲಿ ಅಲ್ಲಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡ, ಹಂಡಿಬಾಗ್ ಆತ್ಮಹತ್ಯೆ ಮಾಡ್ಕೊಂಡ, ಈಗ ನಿಮ್ಮ ಭಾಗದಲ್ಲಿ ಇಲ್ಲಿ ಇವರ ಆತ್ಮಹತ್ಯೆ. ನೀವು ಯಾವ ಪಾರ್ಟಿ ನಮಗೆ ಬೇಕ್ರಿ? ನಿಮ್ಮಂಥ ಕಿತ್ತೋಗಿರೋ ಪಾರ್ಟಿಗಳು ನಮಗೆ ಯಾಕೆ ಬೇಕು? ಯಾವುದಾದ್ರೂ ಸರ್ಕಾರಗಳು ನಮ್ಮ ಜನರನ್ನು ರಕ್ಷಣೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ, ಚಂದ್ರಶೇಖರಯ್ಯ ತೀರ್ಕೊಂಡ್ರು. ಯಾವ ಕರ್ಮಕಾಂಡಕ್ಕಾಗಿ ಚಂದ್ರಶೇಖರಯ್ಯ ವಾಲ್ಮೀಕಿ ಹಗರಣದಲ್ಲಿ ತೀರ್ಕೊಂಡ್ರು? ಅವ್ರಿಗೆ ಹೆಂಡತಿ ಮಕ್ಕಳಿರಲಿಲ್ವಾ? ನಿಮ್ಮ ತೆವಲಿಗೆ, ನಿಮ್ಮ ಆ ನಾಗೇಂದ್ರ ಆ್ಯಂಡ್ ಟೀಮ್, ಆಲ್ ದೋಸ್ ಥಿಂಗ್ಸ್ ಎಲ್ಲೆಲ್ಲಿ ದುಡ್ಡು ತಗೊಂಡು ಹೋಗ್ಬಿಟ್ಟು ಚಂದ್ರಶೇಖರನ್ನು ಕೊಂದ್ರಲ್ಲ ನೀವು. ಈಗ ಸಚಿನ್ ಮೊನ್ನೆ ಬೆಳಗಾವಿಯಲ್ಲಿ ಆ ಒಂದು ಆಫೀಸರ್
ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹಿಡ್ಕೊಂಡು ಆಪ್ತನ ಹೆಸರು ಹಿಡ್ಕೊಂಡು ಸುಸೈಡ್ ಮಾಡ್ಕೊಂಬಿಟ್ರು. ಸುಸೈಡ್ ಯಾಕೆ ಮಾಡ್ಕೋತಾ ಇದ್ದಾರೆ? ಎಷ್ಟು ಕಾಟ ಕೊಡ್ತಾ ಇದ್ದೀರಿ ನೀವು ಪ್ರತಿಯೊಬ್ಬರು ಕೂಡ? ಹಾಗಿದ್ರೆ ಒಬ್ಬ ವ್ಯಕ್ತಿಯ ಜೀವದ ರಕ್ಷಣೆ ಮುಖ್ಯಮಂತ್ರಿಗಳದಲ್ವಾ, ಸರ್ಕಾರದಲ್ವಾ? ಇದೇ CM ಸಿದ್ದರಾಮಯ್ಯನವರು ತಮ್ಮ ಹೆಸರಿಗೆ ಮುಡಾ ವಿಚಾರ ತೇಜೋವಧೆ ಬಂದಾಗ ಹೇಗೆ ಇಲ್ಲ ನಾನು ಮಾಡೇ ಇಲ್ಲ ಅಂತ ಹೇಳಿದ್ರಲ್ವಾ? ನಿಮಗೆ ಮರ್ಯಾದೆ, ನಿಮ್ಮ ವಿಚಾರಗಳು ಬಂದಾಗ ಮರ್ಯಾದೆ, ಪ್ರಿಯಾಂಕರ್ಗೆ ವಿಚಾರ ಬಂದಾಗ ಮರ್ಯಾದೆ, ಸಚಿನ್ಗೆ ಮರ್ಯಾದೆ ಇಲ್ವಾಗಿದ್ರೆ ಆತ ಬದುಕಬೇಡವಾ? ಆತ ಬಾಳಬೇಡವಾ? ಆತನಿಗೆ ಹೆಂಡತಿ ಮಕ್ಕಳಿಲ್ವಾ? ಆತ ತನ್ನ ಮಕ್ಕಳ ಮುಂದೆ ಹೀರೋ ಅಲ್ವಾ? ಅವನಿಗೆ ಅನಿಸ್ಬೇಕಾ ನನ್ನ ತಂದೆ ಹಿಂಗೆ ಅಂತೇಳಿ? ನೀವುಗಳೆಲ್ಲ ಚೆನ್ನಾಗಿದ್ರೆ ಸಾಕು. ಯಾವತ್ತೋ ಒಮ್ಮೆ ಕಳೆದ ಬಾರಿ DK ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆಗಿದ್ದಾಗ ಯಾರೋ ಪುತ್ತೂರಿನ ಒಬ್ಬ ಏನೋ ಫೋನ್ ಮಾಡ್ದಂತ ರಾತ್ರಿ ಹೋಗ್ಬಿಟ್ಟು ಆತನಿಗೆ ಮನೆ ಮೇಲೆ ಅಟ್ಯಾಕ್ ಮಾಡಿಸಿದ್ದೀರಿ. ನಿಮಗೂ ಮಾತ್ರ ಮರ್ಯಾದಿನಾ? ಉಳಿದ ಜನಮಾನಸ ಇಲ್ವಾ? ಉಳಿದ ಜನಮಾನಸಕ್ಕೆ ಈಗೊಂದು ಮುಖ್ಯಮಂತ್ರಿ ಇದ್ದೀರಿ, ಪ್ರಧಾನಮಂತ್ರಿ ಇದ್ದೀರಿ ಅಂತ ಹೇಳುವಾಗ ನೀವೊಂದು ಯಾವುದಾದ್ರೂ ಒಂದು ಪೆನ್ ಖರೀದಿ ಮಾಡುವಾಗ ನಿಮಗೆ ಡಬಲ್ ಟ್ಯಾಕ್ಸ್ ಹಾಕ್ತಾರಾ? ನಮಗೆಷ್ಟು ಹಾಕ್ತಾರೆ ಅಷ್ಟೇ ಅಲ್ವಾ? ಸಚಿನ್ಗೂ ಅಷ್ಟೇ ಅಲ್ವಾ? ಅಂಬಾನಿಗೂ ಅಷ್ಟೇ ಅಲ್ವಾ? ಸೊ ಈ ದೇಶದ ಕಾಂಟ್ರಿಬ್ಯೂಷನ್, ಈ ದೇಶದ ಪ್ರಗತಿಯ ಕಾಂಟ್ರಿಬ್ಯೂಷನಲ್ಲಿ ನಂದು ನಿಮ್ಮದು ಎಲ್ಲರೂ ಸೇಮ್ ಅಲ್ವಾ? ಹಾಗಿದ್ರೆ ಅವನಿಗೆ ಅವನು ಸಾಯ್ಬೋದು, ನೀವು ಸಾಯಬಾರ್ದು ಅಂತಂದರೆ ರಾಂಗ್ ಅಲ್ವಾ ಇದು? ಇದನ್ನು ಯಾರು ಪ್ರಶ್ನೆ ಮಾಡಬೇಕು? ಜನಗಳ ಪ್ರಶ್ನೆ ಮಾಡಬೇಕು. ನೀವು 500 ರೂಪಾಯಿ ತಗೊಳ್ಳಿ, ಬಿರಿಯಾನಿ ತಗೊಳ್ಳಿ, ಕುಂಕುಮ ಮತ್ತೊಂದು ಏನೋ ಅರಿಶಿನ ಕುಂಕುಮ ಅಂತ ಕೊಡ್ತಾರಂತೆ, ಇನ್ನೊಂದು ಹೆಂಡ ಕೊಡ್ತಾರಂತೆ, ಸೀರೆ ಕೊಡ್ತಾರಂತೆ, ಕುಕ್ಕರ್ ಕೊಡ್ತಾರಂತೆ, ಓಟ್ ಮಾರಿ ನಿಮ್ಮ ಜಾತಿಯವನು ಯಾವನು ಬಂದ ಅಂತ ಅಂದ್ಬಿಟ್ಟು ಹಿಂಗೆ ಆಗತ್ತೆ. ಈ ದೇಶ ಉಳಿಬೇಕು ಸರ್, ಈ ಸಮಾಜ ಉಳಿಬೇಕು ಸರ್. ಸಿದ್ದರಾಮಯ್ಯನವರ ಮಕ್ಕಳು ಚೆನ್ನಾಗಿರಬೇಕು, ಬಡವರ ಮಕ್ಕಳು ಚೆನ್ನಾಗಿರಬೇಕು, ಅಷ್ಟೇ. ತಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ನಾನು RSS ವಿರೋಧ ಮಾಡ್ತೀನಿ, ಅದಕ್ಕೆ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಏನೇ ಹೋರಾಟ ಮಾಡಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ನಿನ್ನೆ CM ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ನಾನೇನು ತಪ್ಪು ಮಾಡಿಲ್ಲ ಅಂತ CMಗೂ ಕೂಡ ಹೋಗಿ ಸ್ಪಷ್ಟನೆ ಕೊಟ್ಟು ಬಂದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಬಿಜೆಪಿಯ ನಿಯೋಗ ನಿನ್ನೆ ಮೃತ ಸಚಿನ್ ಅವರ ಮನೆಗೆ ಭೇಟಿ ಕೊಟ್ಟ ಬಳಿಕ ವಿಜಯೇಂದ್ರ ಅವರು ಹೇಳಿದ್ರು ಅವರು ರಾಜೀನಾಮೆ ಕೊಡೋ ತನಕ ಕೂಡ ಹೋರಾಟ ಮಾಡ್ತೀವಿ ಅಂತ. ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ, ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ. ನೋಡಿ, ವಿಜೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. BJPಯ ರಾಜ್ಯಾಧ್ಯಕ್ಷರು. ಇಲ್ಲದ ಸಲ್ಲದೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳೋದು ಸರಿಯಲ್ಲ. ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನು ಸತ್ಯ ಇದೆ ಹೇಳಿ? ಹಿಂದೆ ಇದೇ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು. ಯಾರೋ ಕೆಲಸಕ್ಕೆ ಬರಲಾರ್ದು ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯಿತು? ಅದಕ್ಕೆ ಉತ್ತರ ಕೊಟ್ಟರೆ ವಿಜೇಂದ್ರ ಅವರು. ಇಂಥವರಿಗೆ ಇವ್ರು ಸಾಕ್ತಾ ಇರೋದು ನೋಡಿ. ವಿಜೇಂದ್ರ ವಿಜೇಂದ್ರನೋ ಮತ್ತೊಬ್ಬನೋ ಮಗದೊಬ್ಬನೋ ಪ್ರಶ್ನೆ ಅದಲ್ಲ. ಆ ಸಚಿನ್ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು, ಅವನ ತಪ್ಪಿನಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡ ಕೆಲವರು ಅಂಥವ್ರು ಇರ್ತಾರೆ, ಏನು ಫೇಸ್ ಮಾಡೋಕ್ಕಾಗಲ್ಲ. ಬಟ್ ಸಾಯುವ ಆತ ಯಾವತ್ತೂ ಕೂಡ ಏನು ಸುಳ್ಳು ಹೇಳೋದಿಲ್ಲ ಅಂತೇಳಿ ಅದು ಕಾನೂನು ಅದ. ಆ ಥರ ಯಾಕಂದ್ರೆ ಹೆಂಗೂ ಸಾಯ್ತಾನಲ್ವ ಅಂತೇಳಿ ನಾನು ಅದಕ್ಕೆ ಸಮ್ಟೈಮ್ಸ್ ಅನ್ಸೋದು, ಹೆಂಗೂ ಸಾಯ್ತೀರಪ್ಪ ಕೆಲವೆಲ್ಲ. ಯಾರು ನಿಮ್ಗೆ ಅನ್ಯಾಯ ಮಾಡಿದರೆ ಅವ್ರಿಗೊಂದು ಪ್ರತೀಕಾರ ತೀರಿಸಿ ಸತ್ತು ಬಿಡಿ. ಹಿಂಗೆ ಹೇಳ್ಬಾರ್ದು. ನಾನು ಹೆಂಗೂ ಸತ್ತೋಗ್ಬಿಡ್ತೀರಿ ನೀವು. ನಿಮ್ಗೆ ಭಯ ಇರೋದೇನು? ನಾನು ಸತ್ತೋಗ್ಬಿಡ್ತೀನಿ ಏನೋ ಭಯ ತಾನೆ, ಅದಕ್ಕಾಗಿ ನೀವು ಸಾಯೋದಲ್ವ? ಸಚಿನ್ ಯಾಕೆ ಸತ್ತೋದ? ಅಯ್ಯೋ ಏನಾಗ್ಬಿಡುತ್ತೋ ಏನಾಗಿ ಮ್ಯಾಕ್ಸಿಮಮ್ ಏನ್ರಿ ಆಗ್ಬೋದು? 6 ತಿಂಗಳು ಶಿಕ್ಷೆ ಬೆಸ್ಟ್, ಸಾಯೋದು ಬೆಸ್ಟಾ? 6 ತಿಂಗಳು ಶಿಕ್ಷಣ ಬೆಸ್ಟ್, ವಾಪಸ್ ಬರ್ತೀರಲ್ವ ಜೀವ ಇರುತ್ತೆ. ನೀವು ಇದೆಲ್ಲ ಏನಾದರೂ ಒಂದು ಅದಕ್ಕೆ ಒಂದು ಪರ್ಯಾಯ ಮಾಡಿಯೇ ಹೋಗಿ ಬನ್ನಿ. ಇದರ ಬಗ್ಗೆ ನಮ್ಮ ಚಂದ್ರು ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಚಂದ್ರು, ಏನಾಗ್ತಾ ಇದೆ ಆ ಭಾಗದಲ್ಲಿ? ನನಗೆ ಅರ್ಥ ಆಗ್ತಾ ಇಲ್ಲ ನಿಜವಾಗೂ. ಒಮ್ಮೆ ಅವರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಹೆಂಗಿದು? ಜಯಪ್ರಕಾಶ್ ಶೆಟ್ಟರೆ, ನಿಜವಾಗ್ಲೂ ಒಂದು ವಿಚಾರವನ್ನು ಗಮನಿಸ್ಬೋದು. ಸಚಿನ್ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಆ ಡೆತ್ ನೋಟಲ್ಲಿ ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ತನಗೆ ಯಾರೆಲ್ಲ ಕಿರುಕುಳ ಕೊಡ್ತಾ ಇದ್ರು, ಯಾರು ಹಣವನ್ನು ಕೊಟ್ಟಿದ್ರು, ಆ ನಂತರ ಯಾಕೆ ನನ್ನ ಕಾಂಟ್ರಾಕ್ಟ್ ವಿಚಾರ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಅನೇಕ ಗೊಂದಲಗಳಾಯಿತು, ಮತ್ತು ಬೇರೆ ಬೇರೆ ಯಾರೆಲ್ಲ ನನಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನೋಂಥ ಎಲ್ಲ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದು ನಿಜಕ್ಕೂ ಸರ್ಕಾರಕ್ಕೆ ಒಂದು ಭಾಳ ದೊಡ್ಡ ಸಂಕಷ್ಟಕ್ಕೆ ತಂದು ಒಡ್ಡಿರ್ತಕ್ಕಂಥದ್ದು. ಸೊ ಒಂದು ವಿಚಾರ, ಸರ್ಕಾರವನ್ನು ಯಾವ
ರೀತಿ ಇಕ್ಕಟ್ಟಿಗೆ ಸಿಲುಕಿಸಿದೆ ಅಂದರೆ, ಈಗಾಗಲೇ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಿತ್ತು. ಈಗ ಇದೇ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತಲೆದಂಡ ಕೂಡ ಆಗುತ್ತಾ ಅನ್ನುವಂಥ ಭಾಳಷ್ಟು ದೊಡ್ಡ ಮಟ್ಟದ ಚರ್ಚೆ ಕೂಡ ಆರಂಭವಾಗಿದೆ. ಇದರ ನಡುವೆ BJPಯ ನಾಯಕರು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು. ಯಾಕಂತಂದರೆ ಈ ಒಂದು ಆಪ್ತರೇನಿದ್ದಾರೆ, ಅಂದರೆ ರಾಜು ಕಪ್ನೂರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಪ್ತರೇನಿದೆ. ಚಂದ್ರು, ಟು ದ ಪಾಯಿಂಟ್ ಬನ್ನಿ. ಈಗ ಏನಾಗ್ತದೆ ಅದೇ ಹೇಳಿ ನನಗೆ. ಅವರ ಹೆಸರಿದೆ ಅನ್ನುವಂಥದ್ದು. ಸೊ ಹೀಗಾಗಿ ಇದೆಲ್ಲವನ್ನ ಯಾವ ರೀತಿಯಾಗಿ ಸರ್ಕಾರ ತೆಗೆದುಕೊಳ್ಳುತ್ತೆ? ಯಾಕಂದರೆ ಈ ಎಲ್ಲ ವಿಚಾರ Okay, thank ಸಿಎಂ you. ಅಂಗಳಕ್ಕೂ. ಓಕೆ ವೀಕ್ಷಕರೇ, ಇದು ಪಾಯಿಂಟ್ ಅದಲ್ಲ, ಇದು ಹಳೇದನ್ನೇ ನಾನು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡೋಕೆ ಹೋಗ್ತಾ ಇಲ್ಲ. ಈಗ ವಾಪಸ್ ಅವನ ಮೇಲೆ ಇವ್ರ ಮೇಲೆ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. BJP ಇದನ್ನು ಎಷ್ಟು ತೀವ್ರ ಮಟ್ಟದಲ್ಲಿ ತಗೊಂಡು ಹೋಗಬೇಕಾಗಿತ್ತು, ತಗೊಂಡು ಹೋಗ್ತಾ ಇಲ್ಲ. BJP ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. BJPಗೆ ಮನೆ ಒಂದು 3 ಬಾಗಿಲಾಗಿದೆ. ಯಾರ ಮಾತನ್ನು ಕೇಳ್ತಾ ಇಲ್ಲ. ಇದೆಲ್ಲ ಯಾರು ಬೇಕಿದ್ರು ಮಾಡ್ತಾರೆ ಈ ಥರ ಬಂದು ಕೂತಿರುವಂಥದ್ದು. ಅಲ್ಲಿ 4 ಜನರ ಮೇಲೆ ಕೊಲೆ ಸುಪಾರಿ ಆರೋಪ ಇದೆ. 4 ಜನರ ಮೇಲೆ ಆಂದೋಲನ ಶ್ರೀಗಳಿದ್ದಾರೆ, ಮತ್ತಿಮೋಡಿದ್ದಾರೆ, ಸಿಟ್ಟಿಂಗ್ MLA ಇದ್ದಾರೆ, ಕಳೆದ ಬಾರಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಿದವರ ಏನು ಅದರ ಬಗ್ಗೆ ಏನಿದೆ? ಆ್ಯಂಡ್ CM ಏನು ಮಾಡ್ತಾ ಇದ್ದಾರೆ ಇದನ್ನು? ನೀವು BJP ಟೈಮಲ್ಲಿ ಅಲ್ಲಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡ, ಹಂಡಿಬಾಗ್ ಆತ್ಮಹತ್ಯೆ ಮಾಡ್ಕೊಂಡ, ಈಗ ನಿಮ್ಮ ಭಾಗದಲ್ಲಿ ಇಲ್ಲಿ ಇವರ ಆತ್ಮಹತ್ಯೆ. ನೀವು ಯಾವ ಪಾರ್ಟಿ ನಮಗೆ ಬೇಕ್ರಿ? ನಿಮ್ಮಂಥ ಕಿತ್ತೋಗಿರೋ ಪಾರ್ಟಿಗಳು ನಮಗೆ ಯಾಕೆ ಬೇಕು? ಯಾವುದಾದ್ರೂ ಸರ್ಕಾರಗಳು ನಮ್ಮ ಜನರನ್ನು ರಕ್ಷಣೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ, ಚಂದ್ರಶೇಖರಯ್ಯ ತೀರ್ಕೊಂಡ್ರು. ಯಾವ ಕರ್ಮಕಾಂಡಕ್ಕಾಗಿ ಚಂದ್ರಶೇಖರಯ್ಯ ವಾಲ್ಮೀಕಿ ಹಗರಣದಲ್ಲಿ ತೀರ್ಕೊಂಡ್ರು? ಅವ್ರಿಗೆ ಹೆಂಡತಿ ಮಕ್ಕಳಿರಲಿಲ್ವಾ? ನಿಮ್ಮ ತೆವಲಿಗೆ ನಿಮ್ಮ ಆ ನಾಗೇಂದ್ರ ಆ್ಯಂಡ್ ಟೀಮ್ ಆಲ್ ದೋಸ್ ಥಿಂಗ್ಸ್ ಎಲ್ಲೆಲ್ಲಿ ದುಡ್ಡು ತಗೊಂಡು ಹೋಗ್ಬಿಟ್ಟು ಚಂದ್ರಶೇಖರನ್ನು ಕೊಂದ್ರಲ್ಲ ನೀವು. ಈಗ ಸಚಿನ್ ಮೊನ್ನೆ ಬೆಳಗಾವಿಯಲ್ಲಿ ಆ ಒಂದು ಆಫೀಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹಿಡ್ಕೊಂಡು, ಆಪ್ತನ ಹೆಸರು ಹಿಡ್ಕೊಂಡು ಸುಸೈಡ್ ಮಾಡ್ಕೊಂಡ್ಬಿಟ್ರು. ಸುಸೈಡ್ ಯಾಕೆ ಮಾಡ್ಕೋತಾ ಇದ್ದಾರೆ? ಎಷ್ಟು ಕಾಟ ಕೊಡ್ತಾ ಇದ್ದೀರಿ ನೀವು ಪ್ರತಿಯೊಬ್ಬರು ಕೂಡ? ಹಾಗಿದ್ರೆ ಒಬ್ಬ ವ್ಯಕ್ತಿಯ ಜೀವದ ರಕ್ಷಣೆ ಮುಖ್ಯಮಂತ್ರಿಗಳದಲ್ವಾ, ಸರ್ಕಾರದಲ್ವಾ? ಇದೇ CM ಸಿದ್ದರಾಮಯ್ಯನವರು ತಮ್ಮ ಹೆಸರಿಗೆ ಮುಡಾ ವಿಚಾರ ತೇಜೋವಧೆ ಬಂದಾಗ ಹೇಗೆ ಇಲ್ಲ ನಾನು ಮಾಡೇ ಇಲ್ಲ ಅಂತ ಹೇಳಿದ್ರಲ್ವಾ? ನಿಮಗೆ ಮರ್ಯಾದೆ, ನಿಮ್ಮ ವಿಚಾರಗಳು ಬಂದಾಗ ಮರ್ಯಾದೆ, ಪ್ರಿಯಾಂಕ್ ಖರ್ಗೆ ವಿಚಾರ ಬಂದಾಗ ಮರ್ಯಾದೆ, ಸಚಿನ್ಗೆ ಮರ್ಯಾದೆ ಇಲ್ವಾ? ಆಗಿದ್ರೆ ಆತ ಬದುಕಬೇಡವಾ? ಆತ ಬಾಳಬೇಡವಾ? ಆತನಿಗೆ ಹೆಂಡತಿ ಮಕ್ಕಳಿಲ್ವಾ? ಆತ ತನ್ನ ಮಕ್ಕಳ ಮುಂದೆ ಹೀರೋ ಅಲ್ವಾ? ಅವನಿಗೆ ಅನಿಸ್ಬೇಕಾ ನನ್ನ ತಂದೆ ಹಿಂಗೆ ಅಂತೇಳಿ? ನೀವುಗಳೆಲ್ಲ ಚೆನ್ನಾಗಿದ್ರೆ ಸಾಕು. ಯಾವತ್ತೋ ಒಮ್ಮೆ ಕಳೆದ ಬಾರಿ DK ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆಗಿದ್ದಾಗ ಯಾರೋ ಪುತ್ತೂರಿನ ಒಬ್ಬ ಏನೋ ಫೋನ್ ಮಾಡ್ದಂತ ರಾತ್ರಿ ಹೋಗ್ಬಿಟ್ಟು ಆತನಿಗೆ ಮನೆ ಮೇಲೆ ಅಟ್ಯಾಕ್ ಮಾಡಿಸಿದ್ದೀರಿ. ನಿಮಗೂ ಮಾತ್ರ ಮರ್ಯಾದಿನಾ? ಉಳಿದ ಜನಮಾನಸ ಇಲ್ವಾ? ಉಳಿದ ಜನಮಾನಸಕ್ಕೆ ಈಗೊಂದು ಮುಖ್ಯಮಂತ್ರಿ ಇದ್ದೀರಿ, ಪ್ರಧಾನಮಂತ್ರಿ ಇದ್ದೀರಿ ಅಂತ ಹೇಳುವಾಗ ನೀವೊಂದು ಯಾವುದಾದ್ರೂ ಒಂದು ಪೆನ್ ಖರೀದಿ ಮಾಡುವಾಗ ನಿಮಗೆ ಡಬಲ್ ಟ್ಯಾಕ್ಸ್ ಹಾಕ್ತಾರಾ? ನಮಗೆಷ್ಟು ಹಾಕ್ತಾರೆ ಅಷ್ಟೇ ಅಲ್ವಾ? ಸಚಿನ್ಗೂ ಅಷ್ಟೇ ಅಲ್ವಾ? ಅಂಬಾನಿಗೂ ಅಷ್ಟೇ ಅಲ್ವಾ? ಸೊ ಈ ದೇಶದ ಕಾಂಟ್ರಿಬ್ಯೂಷನ್, ಈ ದೇಶದ ಪ್ರಗತಿಯ ಕಾಂಟ್ರಿಬ್ಯೂಷನಲ್ಲಿ ನಂದು ನಿಮ್ಮದು ಎಲ್ಲರೂ ಸೇಮ್ ಅಲ್ವಾ? ಹಾಗಿದ್ರೆ ಅವನಿಗೆ ಅವನು ಸಾಯ್ಬೋದು, ನೀವು ಸಾಯಬಾರ್ದು ಅಂತಂದರೆ ರಾಂಗ್ ಅಲ್ವಾ ಇದು? ಇದನ್ನು ಯಾರು ಪ್ರಶ್ನೆ ಮಾಡಬೇಕು? ಜನಗಳ ಪ್ರಶ್ನೆ ಮಾಡಬೇಕು. ನೀವು 500 ರೂಪಾಯಿ ತಗೊಳ್ಳಿ, ಬಿರಿಯಾನಿ ತಗೊಳ್ಳಿ, ಕುಂಕುಮ ಮತ್ತೊಂದು ಏನೋ ಅರಿಶಿನ ಕುಂಕುಮ ಅಂತ ಕೊಡ್ತಾರಂತೆ, ಇನ್ನೊಂದು ಹೆಂಡ ಕೊಡ್ತಾರಂತೆ, ಸೀರೆ ಕೊಡ್ತಾರಂತೆ, ಕುಕ್ಕರ್ ಕೊಡ್ತಾರಂತೆ, ಒಟ್ಟು ಮಾರಿ ನಿಮ್ಮ ಜಾತಿಯವನು ಯಾವನು ಬಂದ ಅಂತ ಅಂದ್ಬಿಟ್ಟು ಹಿಂಗೆ ಆಗತ್ತೆ. ಈ ದೇಶ ಉಳಿಬೇಕು ಸರ್, ಈ ಸಮಾಜ ಉಳಿಬೇಕು ಸರ್. ಸಿದ್ದರಾಮಯ್ಯನವರ ಮಕ್ಕಳು ಚೆನ್ನಾಗಿರಬೇಕು, ಬಡವರ ಮಕ್ಕಳು ಚೆನ್ನಾಗಿರಬೇಕು ಅಷ್ಟೇ.